ಇನ್ನು ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಶಾಸಕರು ಪರೇಡ್ ಮಾಡ್ತಾ ಇದ್ದಾರೆ. ಅಂದ್ರೆ ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿರುವಂತಹ ಶಾಸಕರು ಡಿಕೆ ಶಿವಕುಮಾರ್ ಅವರ ನಿವಾಸದತ್ತ ಬರ್ತಾ ಇದ್ದಾರೆ. ಶಾಸಕ ಪುಟ್ಟರಂಗ ಶೆಟ್ಟಿ, ಅಶೋಕ್ ಪಟ್ಟಣ್, ಕೆವೈ ನಂಜೇಗೌಡ, ಗಣೇಶ ಹುಕ್ಕೇರಿ, ಬಂಗಾರಪೇಟೆ ನಾರಾಯಣಸ್ವಾಮಿ ಸೇರಿದಂತೆ ಹಲವರು ಭೇಟಿ ಕೊಟ್ಟಿದ್ದಾರೆ. ಸಚಿವ ಸ್ಥಾನಕ್ಕೋಸ್ಕರ ಶಾಸಕರಿಂದ ಲಾಭಿ ಶುರುವಾಗಿದೆ, ಪೈಪೋಟಿ ನಡೀತಾ ಇದೆ. ಒಂದಷ್ಟು ಮಂದಿ ತಮ್ಮ ಅನುಭವ ಇರಬಹುದು, ಶಾಸಕರಾಗಿ ಆಯ್ಕೆಯಾದಂತಹ ಆ ಸಂಖ್ಯೆಗಳಿರಬಹುದು, ಇಷ್ಟು ಬಾರಿ ನಾವು ಶಾಸಕರಾಗಿದ್ದೀವಿ, ಹಿರಿಯರಿದ್ದೀವಿ, ನಮ್ಮ ಪ್ರೋಗ್ರೆಸ್ ರಿಪೋರ್ಟ್ ಈ ರೀತಿ ಇದೆ, ಸಚಿವರಾಗಿ ಈ ಹಿಂದೆ ಕೆಲಸವನ್ನ ಮಾಡಿದವರು ಕೂಡ ನಮ್ಮ ಹಿಂದಿನ ರಿಪೋರ್ಟನ್ನು ನೋಡಿ ಮುಂದೆಯೂ ಕೂಡ ಮುಂದುವರಿಸಿ ಅನ್ನೋ ಬೇಡಿಕೆಯನ್ನು ಇಡಬಹುದು. ಅಥವಾ ಹೊಸದಾಗಿ ಆಯ್ಕೆ ಆಗಿರುವವರು, ಶಾಸಕರಾಗಿ ಮೊದಲ ಬಾರಿಗೆ ಆಯ್ಕೆ ಆಗಿರೋರು ಇರಬಹುದು, ಅಥವಾ 2-3ನೇ ಬಾರಿ ಆಯ್ಕೆ ಆಗಿರೋರು ಇರಬಹುದು, ನಮಗೂ ಕೂಡ ಅವಕಾಶವನ್ನ ಮಾಡಿಕೊಡಿ, ಯುವ ಸಮುದಾಯವನ್ನ ಕೂಡ ಪರಿಗಣಿಸಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ಡಿಕೆ ನಿವಾಸಕ್ಕೆ ಸಚಿವ ಸ್ಥಾನದ ಆಕಾಂಕ್ಷಿಗಳ ಪರೇಡ್. ಡಿಕೆ ಸಂಪುಟವನ್ನ ಸೇರಲು ಮಾಜಿ ಸಚಿವರು ಕಸರತ್ತನ್ನ ಮಾಡ್ತಿದ್ದಾರೆ. ಈಗಾಗಲೇ ಹೇಳ್ದಂಗೆ ಹಿಂದೆಯೂ ಕೂಡ ನಾವು ಸಂಪುಟದಲ್ಲಿ ಕೆಲಸ ಮಾಡಿದ್ದೀವಿ, ನಮ್ಮ ಅನುಭವ ಮುಂದಿನ ಸರ್ಕಾರಕ್ಕೂ ಕೂಡ ಅವಶ್ಯಕವಾಗುತ್ತೆ. ಈ ಒಂದು ರೀತಿಯಲ್ಲಿ ಆಯಾಮದಲ್ಲಿ ಅವರು ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಸಿದ್ದು ಸಂಪುಟದಲ್ಲಿದ್ದವರು ಡಿಕೆ ಕ್ಯಾಬಿನೆಟ್ ಸೇರಲು ಯತ್ನಿಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರ ಸಂಪುಟ ಸೇರಲು ಶತಪ್ರಯತ್ನ ಮಾಡ್ತಾ ಇದ್ದಾರೆ. ಡಿಕೆ ಅವರನ್ನ ಭೇಟಿಯಾಗಿದ್ದಾರೆ ಎಂಬಿ ಪಾಟೀಲ್ ಅವರು, ಶಿವರಾಜ್ ತಂಗಡಗಿ ಅವರು. ಹಿರಿತನದ ಆಧಾರದ ಮೇರೆಗೆ ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ, ಯಾರಿಗೆ ಮಣೆ ಹಾಕಲಾಗುತ್ತೆ, ಹೊಸ ಮುಖಗಳಿಗೆ ಯಾರಿಗೆ ಅವಕಾಶ ಸಿಗುತ್ತೆ, ಈಗಾಗಲೇ ಲಿಸ್ಟ್ ರೆಡಿ ಆಗಿದೆ. ಡಿಕೆ ಶಿವಕುಮಾರ್ ಅವರು ಕೂಡ ಒಂದು ಪಟ್ಟಿಯನ್ನ ತಯಾರು ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಕೂಡ ಪಟ್ಟಿಯನ್ನ ತಯಾರು ಮಾಡಿ ಹೈಕಮಾಂಡ್ಗೆ ಹಸ್ತಾಂತರ ಮಾಡಿದ್ದಾರೆ. ಫೈನಲಿ ಯಾರಾಗ್ತಾರೆ ಸಂಪುಟದ ಸದಸ್ಯರು ಅನ್ನೋ ಕುತೂಹಲ ಕಾಡಿದೆ. ಮತ್ತು ನಮ್ಮ ಮಾಲೂರಿನ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ನಂಜೇಗೌಡರು ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಕೋಲಾರ ಜಿಲ್ಲೆಯಲ್ಲಿ ಹೆಚ್ಚಿನ ಮಾತಾಡಿರ್ತಕ್ಕಂಥ ಸಮುದಾಯಗಳಿಗೆ ಅವಕಾಶ ಮಾಡಿಕೊಡ್ಬೇಕು. ಅಲ್ಲಿ 2 ಸಮುದಾಯಗಳು ಕೋಲಾರದಲ್ಲಿ ಹೆಚ್ಚಿನ ಮತಸಂಖ್ಯೆ ಇರ್ತಕ್ಕಂಥದ್ದು. ಒಂದು ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯ, 2ನೇದು ಒಕ್ಕಲಿಗ ಸಮುದಾಯ. ಈ 2 ಸಮುದಾಯಗಳಿಗೆ ಈ ಬಾರಿ ಕೋಲಾರ ಅವಕಾಶ ಕೊಡಬೇಕು. ಒಂದು ವೇಳೆ ಈ ಸಮುದಾಯ ಅವಕಾಶ ಕೊಡಲಿಲ್ಲ ಅಂದರೆ ಮುಂದೆ ಕಾಂಗ್ರೆಸ್ ಕಷ್ಟ ಆಗುತ್ತೆ ಅನ್ನೋ ಮಾತುಗಳನ್ನು ಕೂಡ ನಾನು ಮತ್ತು ನಂಜೇಗೌಡರು ಸ್ಪಷ್ಟವಾಗಿ ಗೌರವಾನ್ವಿತ ಮುಖ್ಯಮಂತ್ರಿ ತಿಳಿಸಿದ್ದೇವೆ. ವಿಶ್ವಾಸ ಇದೆ, ಈ ಬಾರಿ ಕೋಲಾರ ಜಿಲ್ಲೆಗೆ ಮಂತ್ರಿ ಮಾಡ್ತಾ ವಿಶ್ವಾಸ ನಮಗಿದೆ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮಂತ್ರಿ ಬೇಕು ಅನ್ನೋದು ಮೊದಲಿಂದ ಹೋರಾಟ ಇದೆ, ಈ ಸರ್ಕಾರ ಬಂದಿದ್ದ ದಿವಸದಿಂದ. ಆದರೆ ಈಗ ಅವಕಾಶ ಇದೆ. ಈ ಅವಕಾಶದಲ್ಲಿ ನಮಗೆ ಕೋಲಾರ ಜಿಲ್ಲೆಗೆ ಮಂತ್ರಿ ಅವಕಾಶ ಮಾಡಿಕೊಡ್ಬೇಕು. 6 ಜನ MLA ಕ್ಷೇತ್ರ ಅದು 4 ಜನ ಕಾಂಗ್ರೆಸ್ ಇದ್ದರೂ ಸಹಿತ ನಮಗೆ ಮಂತ್ರಿ ಸಿಕ್ಕಿರಲಿಲ್ಲ. ಈಗ ನಮ್ಮದು ಡಿಮ್ಯಾಂಡ್ ಏನಂದರೆ, ನಮ್ಮಲ್ಲಿ ಸೀನಿಯರ್ ಒಬ್ಬರಿದ್ದಾರೆ, SN ನಾರಾಯಣಸ್ವಾಮಿ, 3 ಬಾರಿಗೆ ಶಾಸಕರಾಗಿರುವಂಥವರು, ರೈಟ್ SN ರೈಟ್ ಕ್ಯಾಂಡಿಡೇಟು, ಅತಿ ಹೆಚ್ಚಿಗೆ ಇರೋಂಥ ಜನಾಂಗ. ಇನ್ನೊಂದು ಮೇಜರ್ ಕ್ಯಾಸ್ಟ್ ಒಕ್ಕಲಿಗಾಸ್, ಮತ್ತು ನಾನು ಕೂಡ ಇದ್ದೇನೆ. ನಮ್ಮದು ಡಿಮ್ಯಾಂಡ್ಸ್ ಇದೆ, ಅವಕಾಶ ಕೋಲಾರ ಜಿಲ್ಲೆಗೆ ಮಾಡಿ. ನಿನ್ನೆ ಇನ್ನೂ CLP ಲೀಡರ್ ಆಗಿ ಎಲೆಕ್ಟ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಪ್ರಥಮವಾಗಿ ಅವ್ರನ್ನ ಅಭಿನಂದಿಸೋಕ್ಕೋಸ್ಕರ ಇವತ್ತು ನಾನು ಬಂದು ಅಭಿನಂದಿಸಿದ್ದೇನೆ. ನನ್ನ ಮತ್ತು ಡಿ ಕೆ ಶಿವಕುಮಾರ್ ಅವರ ಕಳೆದ 40 ವರ್ಷಗಳ ಸಂಬಂಧ ಮತ್ತು ರಾಜಕೀಯವಾಗಿ ಮತ್ತು ವೈಯಕ್ತಿಕವಾಗಿರ್ತಕ್ಕಂಥ ಬಾಂಧವ್ಯ ಇರ್ತಕ್ಕಂಥದ್ದು. ಅವ್ರಿಗೆ ಶುಭವಾಗಲಿ. ಮುಂದೆ ಎಲ್ಲ ಸಮಸ್ಯೆಗಳು ಕೂಡ ಅಭಿನಂದನೆ ತಿಳಿಸ್ತೀನಿ. ಭಾಳ ಖುಷಿಯಾಗಿದ್ದೀವಿ. ಒಳ್ಳೆ ಯಂಗ್ಸ್ಟರ್ CM ಆಗಿದ್ದಾರೆ, ರಾಜ್ಯಕ್ಕೆ ಒಳ್ಳೆ ಇದು ಅಡ್ಮಿಷನ್ ಕೊಡ್ತಾರೆ. ಬೇರೆ ಭಾಳ ಸಂತೋಷ ಆಯಿತು. ನಾವು ತಗೋಬೇಕು ಅಂತ ಹೇಳಿದೀವಪ್ಪ. ನಾವೆಲ್ಲ ಒಳ್ಳೆ ಗೈಡ್ ಮಾಡ್ತೀವಿ, ಎಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ನಮಗೂ. ನಾವು 30-40 ವರ್ಷ ರಾಜಕೀಯ ಹೊಡಿದೀವಿ, ನಾವೆಲ್ಲ ಒಳ್ಳೆ ಸ್ನೇಹಿತರೇನೆ. ತೊಗೊಂಡ್ರೆ ನಾವು ಮಾಡ್ತೀವಿ, ತೊಗೊಂಡದೇ ಇದ್ರೂ ಕೂಡ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತಾಗಿ ಕೆಲಸ ಮಾಡ್ಕೊಂಡಿರ್ತೀವಿ. ಡಿಕೆ ಶಿವಕುಮಾರ್ ಅವರ ಸಂಪುಟಕ್ಕೆ ಯಾರ್ಯಾರು ಸೇರ್ಪಡೆಯಾಗ್ತಾರೆ, ಯಾರಿಗೆ ಅವಕಾಶ ಸಿಗುತ್ತೆ, ತೀವ್ರ ಕುತೂಹಲದ ನಡುವೆ ನಾನು ಮತ್ತೆ ಕ್ಯಾಬಿನೆಟ್ ಸೇರುವ ವಿಶ್ವಾಸ ಇದೆ ಅಂತ ಹೇಳಿ ತಿಮ್ಮಾಪುರ ಅವರು ಮಾತನಾಡಿದ್ದಾರೆ. ನೂತನ CM ಅವರನ್ನ ಭೇಟಿಯಾಗಿ ಅಭಿನಂದನೆಯನ್ನ ಸಲ್ಲಿಸಿದ್ದೇನೆ, ನನಗೆ ಕ್ಯಾಬಿನೆಟ್ನಲ್ಲಿ ಅವಕಾಶ ಸಿಗುವ ಭರವಸೆ ಇದೆ ಎಂದಿದ್ದಾರೆ ತಿಮ್ಮಾಪುರ. ನೂತನ CM ಅವರಿಗೆ ಭೇಟಿಯಾಗಿ ಅಭಿನಂದನೆ ಸಲ್ಲಿಸಬೇಕು. ಇವತ್ತು ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಂದಿದ್ದೆ, ಅಭಿನಂದನೆ ಸಲ್ಲಿಸಿದ್ದೆ.
ಸರ್ ಈ ಕ್ಯಾಬಿನೆಟ್ ಅಲ್ಲಿ ನೀವು ಇರ್ತೀರಾ ಅನ್ನೋ ಆಶ್ವಾಸನೆ ಏನಾದ್ರು ಯಾರಿಗೆ ಭರವಸೆ ಇರಂಗಿಲ್ಲಮ್ಮ, ನನಗೆ ಭರವಸೆ ಇದೆ. ಹೈಕಮಾಂಡ್ ಏನು ಹೇಳ್ತು. ಸರ್ ಒಂದಷ್ಟು ಜನ ತ್ಯಾಗ ಮಾಡಲೇಬೇಕು ಅನ್ನುವಂತಹ ಒತ್ತಾಯ ಕೇಳಿ ಬರ್ತಾ ಇದೆ. ಮತ್ತೆ ಅವ್ರು ಮಾಡಿರೋ ಕೆಲಸದ ರಿಪೋರ್ಟ್ ತರಿಸ್ಕೊಂಡು ಅದ್ರ ಮೇಲೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಈರಣ್ಣ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಈರಣ್ಣ, ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಒಬ್ಬರಾದ್ಮೇಲೆ ಒಬ್ರು ಬಂದು ಶಾಸಕರು ಸಿಎಂ ಮುಖ್ಯಮಂತ್ರಿ ಆಗಲಿರುವಂತಹ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿ ಆಗ್ತಿದ್ದಾರೆ ಅಂತ ಹೇಳಿ. ಇದುವರೆಗೂ ಎಷ್ಟು ಮಂದಿ ಬಂದ್ರು, ಯಾರ್ಯಾರು ಬಂದ್ರು, ಬಂದವರ ಪ್ರತಿಕ್ರಿಯೆ ಹೇಗಿತ್ತು ಅಂತ? ಮಧುಶ್ರೀ, ನಿನ್ನೆ ಸಿಎಲ್ಪಿ ಸಭೆ ನಡೀತು. ಆ ಸಿಎಲ್ಪಿ ಸಭೆಯಲ್ಲಿ ಶಾಸಕಾಂಗ ಪಕ್ಷದ ನಾಯಕ ಡಿ.ಕೆ. ಶಿವಕುಮಾರ್ ಹೆಸರು ಘೋಷಣೆ ಆಗ್ತಿದ್ದಂತೆ ಸದಾಶಿವನಗರದ ಡಿ.ಕೆ. ಶಿವಕುಮಾರ್ ಅವರ ನಿವಾಸ ಈಗ ರಾಜಕೀಯ ಶಕ್ತಿ ಕೇಂದ್ರವಾಗಿ ಮಾರ್ಪಟ್ಟಿದೆ. ಇವತ್ತು ಬೆಳಗ್ಗೆಯಿಂದ ಡಿ.ಕೆ. ಶಿವಕುಮಾರ್ ಅವರ ನಿವಾಸಕ್ಕೆ ಸಾಕಷ್ಟು ನಾಯಕರು ಭೇಟಿ ಕೊಡ್ತಾ ಇದ್ದಾರೆ, ಶುಭ ಕೋರುವ ನೆಪದಲ್ಲಿ ಬರ್ತಾ ಇದ್ದಾರೆ. ಏನು ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಏನು ಸಚಿವರಾಗಿದ್ರು ಆ ನಾಯಕರು ಮತ್ತೆ ಹೊಸ ಈಗ ಸದ್ಯಕ್ಕಿರೋ ಶಾಸಕರು ಈಗ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿ ಮಾಡ್ತಾ ಇದ್ದಾರೆ, ಅವ್ರಿಗೆ ಶುಭ ಕೋರ್ತಾ ಇದ್ದಾರೆ. ಶುಭ ಕೋರುವ ನೆಪದಲ್ಲಿ ಅವ್ರಿಗೆ ಅಂದ್ರೆ ಮಂತ್ರಿ ಸ್ಥಾನ ಯಾರಿಗೆ ಯಾರು ಸಚಿವಾಕಾಂಕ್ಷಿ ಇದ್ದಾರೋ ಅವರು ಶುಭ ಕೋರುವ ನೆಪದಲ್ಲಿ ತಮಗೂ ಒಂದು ಅವಕಾಶ ಮಾಡಿಕೊಡಿ ಅಂತ ಈಗಾಗಲೇ ಡಿ.ಕೆ. ಶಿವಕುಮಾರ್ ಅಲ್ಲಿ ಮನವಿ ಮಾಡ್ತಾ ಇದ್ದಾರೆ. ನಾಳೆ ಬೆಳಗ್ಗೆ ಸುಮಾರು 8-10 ಗಂಟೆಗೆ ಡಿ.ಕೆ. ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಪ್ರಮಾಣ ವಚನ ಸಮಯದಲ್ಲಿ ತಮ್ಮ ಜೊತೆ ಯಾರ್ಯಾರು ಸೇರ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡ್ತಾರೆ. ಅದ್ರ ಜೊತೆ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಇದಕ್ಕೂ ಮುನ್ನ ಡಿ.ಕೆ. ಶಿವಕುಮಾರ್ ಅವರನ್ನ ಸಾಕಷ್ಟು ನಾಯಕರು ಭೇಟಿ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಯಾರು ಸಚಿವರಾಗಿದ್ರು ಆ ಹಿರಿಯ ನಾಯಕರು ಭೇಟಿ ಮಾಡ್ತಾ ಇದ್ದಾರೆ. ಮತ್ತೊಂದ್ಸತಿ ಸಂಪುಟದಲ್ಲಿ ಅವಕಾಶ ಮಾಡಿಕೊಡಿ, ಈಗ ಪಕ್ಷದಲ್ಲಿ ಸಂಘಟನೆ ಮಾಡಿದ್ದೇವೆ, ಸರ್ಕಾರದಲ್ಲೂ ಕೆಲಸ ಮಾಡಿದ್ದೇವೆ, ಇನ್ನೊಂದ್ಸತಿ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ಇನ್ನೊಂದ್ ಕಡೆ ಹೊಸ ಸಚಿವರು ಅಂದ್ರೆ 1 ಸಲ 2 ಸಲ ಆಯ್ಕೆಯಾದ ಶಾಸಕರು ಕೂಡ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಕೋಲಾರ ಮತ್ತು ಚಾಮರಾಜಪೇಟೆ, ಮೈಸೂರು ಸೇರಿದಂತೆ ಉತ್ತರ ಕರ್ನಾಟಕದ ಜಿಲ್ಲೆಗಳಿಂದ ಹಲವು ಶಾಸಕರು ಬರ್ತಾ ಇದ್ದಾರೆ. ಜಾತಿವಾರು ಮತ್ತೆ ಏನು ವಯಸ್ಸಿನ ಮಿತಿ ಮತ್ತೆ ಸಾಕಷ್ಟು ಪ್ರಾಂತ್ಯವಾರು ಲೆಕ್ಕಾಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ನಮಗೂ ಸಚಿವ ಸ್ಥಾನದಲ್ಲಿ ಅವಕಾಶ ಮಾಡಿಕೊಡಿ, ಏನು ಮುಂದಿನ ಸಲ 28ರ ಎಲೆಕ್ಷನ್ ನಲ್ಲಿ ನಮಗೂ ಸಚಿವ ಸ್ಥಾನ ಅವಕಾಶ ಮಾಡಿಕೊಟ್ರೆ ಪಕ್ಷಕ್ಕೆ ಸಹಾಯಕಾರಿ ಆಗುತ್ತೆ ಅಂತ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. ಮಧುಶ್ರೀ, ಧನ್ಯವಾದ ಈರಣ್ಣ ತಮ್ಮ ಮಾಹಿತಿಗಾಗಿ.